ಗುಂಡ್ಲುಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗಡಿನಾಡು ಎಂಆರ್ಜಿ ನ್ಯೂಸ್ ಚಾನೆಲ್ ಸಂಸ್ಥಾಪಕ ಮಿಮಿಕ್ರಿ ರಾಜುರವರ ನೇತೃತ್ವದಲ್ಲಿ ರಾಷ್ಟ್ರ ಮಟ್ಟದ ಕಲಾಸಿರಿ ಪ್ರಶಸ್ತಿ ಪಡೆದಂತಹ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದಂತಹ ಎ ಅಬ್ದುಲ್ ಮಾಲಿಕ್ ರವರಿಗೆ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಹಲವು ಕನ್ನಡಪರ ಹಾಗೂ ಪ್ರಗತಿಪರ ಸಂಘಟನೆಗಳು ಭಾಗಿಯಾಗಿ ಒಂದು ಸಂದರ್ಭದಲ್ಲಿ ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕರಾದ ಮಾಡರಹಳ್ಳಿಯ ಸುಭಾಷ್ ಮಾತನಾಡಿ, ಅಬ್ದುಲ್ ಮಾಲಿಕ್ ರವರು ಸುಮಾರು 15 ವರ್ಷಗಳಿಂದ ಹಲವಾರು ಹೋರಾಟಗಳು, ಸಾಮಾಜಿಕ ಕಾಳಜಿ, ಪ್ರಾಮಾಣಿಕ ಸೇವೆ, ಅದರ ಜೊತೆಯಲ್ಲಿ ಕಲಾ ಕ್ಷೇತ್ರದಲ್ಲೂ ಕೂಡ ತೊಡಗಿಸಿಕೊಂಡು ಉತ್ತಮವಾಗಿ ಕಾರ್ಯನಿರ್ವಹಿಸುವುದರಿಂದಾಗಿ ಇವರು ಪ್ರಶಸ್ತಿಗೆ ಅರ್ಹರಾಗಿದ್ದಾರೆ ಅಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಕರ್ನಾಟಕ ರಕ್ಷಣಾ ಸೇನೆಯ ಜಿಲ್ಲಾಧ್ಯಕ್ಷರಾದಂತಹ ಈಶ್ವರ್ ಮಾತನಾಡಿ, ಅಬ್ದುಲ್ ಮಾಲಿಕ್ ರವರ ಹೋರಾಟಗಳು ಮೆಲುಕು ಹಾಕುವ ಮೂಲಕ ಸಂತೋಷವನ್ನು ವ್ಯಕ್ತಪಡಿಸಿದರು. ಕನ್ನಡ ಪರ ಹಿರಿಯ ಹೋರಾಟಗಾರರಾದಂತಹ ಬ್ರಹ್ಮಾನಂದ ಮಾತನಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ, ಇದೇ ವೇಳೆ ನೃತ್ಯ ಸಂಯೋಜಕರಾದಂತಹ ಡ್ಯಾನ್ಸರ್ ಸದ್ದಾಮ್ ಮತ್ತು ಗಣ್ಯರಾದಂತಹ ಅಬ್ದುಲ್ ರಶೀದ್, ಗುರುಪ್ರಸಾದ್, ಶಿವನಂಜಪ್ಪ ಮತ್ತು ಸಿದ್ದು ಕಟ್ಟಡ್, ಗುತ್ತಿಗೆದಾರರ ಶಮೀರ್, ತಾಲೂಕು ಕಾರ್ಯದರ್ಶಿ ಎಸ್ ಮುಬಾರಕ್, ತಾಲೂಕು ಗೌರವ ಅಧ್ಯಕ್ಷರಾದಂತಹ ರಾಮೇಗೌಡ, ತಾಲೂಕು ಸಂಚಾಲಕರಾದಂತಹ ಕುಂಜುಟಿ ವಾಸು, ಶಿವ ಜೀವಿಕ, ಡ್ಯಾನ್ಸರ್ ಪವನ್ ಮತ್ತು ಅಬ್ದುಲ್ ರಾಜಿಕ್, ಮಜೀದ್, ಸಿದ್ಧಾರ್ಥ ಮತ್ತು ಮಂಜು ಹಾಗೂ ಇತರರು ಹಾಜರಿದ್ದರು. ನಾಗರಿಕ ಬಂಧುಗಳೇ, ಇವತ್ತು ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದಂತಹ ನಮ್ಮ ಗೆಳೆಯರಾದಂತಹ ಅಬ್ದುಲ್ ಮಾಲಿಕ್ ಅವರು ಕಳೆದ ಚಾಮರಾಜನಗರ ಲೋಕಮ್ಮ ಟ್ರಸ್ಟ್ನ ವತಿಯಿಂದ ಒಂದು ರಾಷ್ಟ್ರ ಮಟ್ಟದ ಕಲಾಸಿರಿ ಪ್ರಶಸ್ತಿಯನ್ನು ಅವರಿಗೆ ಆಯ್ಕೆ ಮಾಡಿ ನೀಡಿರ್ತಕ್ಕಂಥದ್ದು ನಮ್ಮ ಗುಂಡ್ಲುಪೇಟೆಗೆ ಒಂದು ಹೆಮ್ಮೆಯ ವಿಚಾರ. ಈ ಒಂದು ಅಭಿನಂದನಾ ಸ್ವೀಕಾರ ಮಾಡಬೇಕಿರ್ತಕ್ಕಂಥ ಮಾಲೀಕ ಅವರೇ, ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಗಡಿನ ಎಂಆರ್ಜಿ ನ್ಯೂಸ್ ಚಾನೆಲ್ನ ನಮ್ಮ ಗೆಳೆಯರಾದಂತಹ ತಾಲೂಕು ಕಾವಲು ಪಡೆಯ ಸಂಚಾಲಕರಾದಂತಹ ಮಿಮಿಕ್ರಿ ರಾಜು ಅವರೇ, ಮೊದಲನೇದಾಗಿ ಕ್ಷಮೆಯಾಗಿ ನಾನು ಒಳ್ಳೆಯ ಆರೋಗ್ಯ ಸಮಸ್ಯೆ ಇದೆ. ಹಾಗಾಗಿ ಇವತ್ತು ಏನು ನನ್ನ ಪ್ರೀತಿಯ ಅಣ್ಣನಿಗೆ ಒಂದು ಪ್ರಶಸ್ತಿ ಸಿಕ್ತು, ಅದು ನನಗೆ ಸಿಕ್ಕಷ್ಟೇ ಸಂತೋಷ ಆಯಿತು. ಯಾಕಂದರೆ ಸಂಘಟನೆ ಬೇರೆ, ಸಂಬಂಧನೇ ಬೇರೆ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಯಾರು. ಏನೋ ಇವತ್ತು ಕಾರಣದಿಂದ ಅವ್ರಿಗೆ ಸಿಕ್ಕಿರೋಂಥ ಒಂದು ಇದು ನಮಗೆ ಸಿಕ್ಕಿರೋದು ಯಾಕಂತಂದರೆ ಎಲ್ಲದರಲ್ಲೂ ಭಾಗಿದಾರರು ನಾವು, ಸೋಲು ಗೆಲುವಲ್ಲಿ ಎಲ್ಲದರಲ್ಲೂ, ಸುಖ ದುಃಖದಲ್ಲಿ ಎಲ್ಲದರಲ್ಲೂ. ಹಾಗಾಗಿ ಈ ಪ್ರಶಸ್ತಿ ಸಿಕ್ಕಿರೋದು ನನಗೆ ಸಿಕ್ಕಷ್ಟೇ ಖುಷಿ. ಇನ್ನೂ ಮುಂದಕ್ಕೆ ಬೆಳೀಲಿ, ಇನ್ನೂ ಹೆಚ್ಚಾದ ಪ್ರಶಸ್ತಿ ಸಿಗಲಿ, ಇನ್ನೂ ಚೆನ್ನಾಗಿರಲಿ ನನ್ನ ಪ್ರೀತಿ ಆಗ್ತಾನೆ. ನಮ್ಮ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದಂಥ ಮಾಲೀಕ್ ಅವರು ರಾಷ್ಟ್ರ ಮಟ್ಟದ ಕಲಾಸಿರಿ ಪ್ರಶಸ್ತಿ ಅಂತಕ್ಕಂಥದ್ದು ನಮಗೆ ಭಾಳ ಸಂತೋಷದ ವಿಚಾರ. ನಾವು 15 ವರ್ಷದಿಂದ ನಾನು ಮಾಲೀಕ್ ಅವರು ಇಬ್ಬರು ಒಂದೇ ರೀತಿ ಸಂಘಟನೆ ನಡೆಸ್ಕೊಂಡು ಬಂದಿದ್ದೀವಿ. ಹಲವಾರು ಸ್ಟ್ರೈಕು, ಉದಾಹರಣೆ ಗುಂಡ್ಲುಪೇಟೆಯಲ್ಲಿ ಬಂದು ಕೂಡ ನಾವು ಇಬ್ಬರು ಸೇರಿ ದೊಡ್ಡ ಮಟ್ಟದಲ್ಲಿ ಬಂದು ಕೂಡ ಮಾಡಿಸಿದ್ದೀವಿ. ನನಗೆ ಅವ್ರ ಕೈ ಬರ್ತಿದ್ದಾರೆ, ಅವರು ನಮ್ಮ ಕೈ ಬರ್ತಿದ್ದಾರೆ, ನಾವು ಭಾಳ ಮಿತ್ರರಾಗಿದ್ದೀವಿ. ಅವ್ರಿಗೆ ಈ ಪ್ರಶಸ್ತಿ ತಂದಿರೋದು ನನಗೆ ಭಾಳ ಸಂತೋಷ ವಿಚಾರ. ಮತ್ತು ಅವರು ಸಮಾಜಮುಖಿ ಕಾರ್ಯಕ್ರಮ ಮತ್ತು ಸಂಘಟನೆ ಜೊತೆಗೆ ಎಲ್ಲ ಮಾತುಕತೆ ನಡೆಸಿದ್ರೆ ನಮಗೆ ಭಾಳ ಸಂತೋಷ. ಅದರಿಂದ ನಾವು ಆರಿಸ್ತಾ ಇನ್ನೂ ಕೂಡ ಹಲವಾರು ಪ್ರಶಸ್ತಿ ಅವ್ರು ಬರಲಿ ಅಂತ ನಮ್ಮ ಸಂಘಟನೆಯಿಂದ ಅವ್ರಿಗೆ ಭಾಷಣ ಮಾಡೋದಕ್ಕೆ ಪ್ರಪಂಚ ತುಂಬ ದೊಡ್ಡದಿದೆ, ಬಟ್ ಹೆಲ್ಪ್ ಮಾಡೋ ಮನಸ್ಸು ಯಾರಿಗೂ ಇರಲ್ಲ. ಹಂಗೆ ನಿಮ್ಮದು ಅಷ್ಟೇ, ಯಾರು ಏನೇನು ಮಾಡಿ ನಾವು ಲೆಕ್ಕ ಕೊಡಬೇಕಾಗಿರೋದು ಒಂದು ತಂದೆ ತಾಯಿಗೆ, ಅದರಿಂದ ಭಗವಂತ ಎರಡೂ ನಂಬಿ ಇನ್ನು ಥ್ಯಾಂಕ್ ಯು.